ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 2 ಗಮನಿಸಿ. 1 ಅಂಕದ ಪ್ರಶ್ನೆಯಾಗಿದೆ. ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನ ಸಂಪರ್ಕಿಸಿ. ಸ್ವಿಚ್ ಆನ್ ಮಾಡಿದಾಗ ಎಲ್ಲಾ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪರಿಮಾಣವೆಂದರೆ. ವಿದ್ಯುತ್ ಮಂಡಲದಲ್ಲಿ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನ ಈ ರೀತಿಯಾಗಿ ಸಂಪರ್ಕಿಸಿದ್ದಾರೆ. R1, R2, R3. ಈಗ ಈ ಎಲ್ಲಾ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವ ಪರಿಮಾಣವೆಂದರೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬ್ಯಾಟರಿಯನ್ನ ಕನೆಕ್ಟ್ ಮಾಡಿದ್ದಾರೆ. ಇದರ ಮೂಲಕ ವಿದ್ಯುತ್ ಪ್ರವಾಹ, ಇಲ್ಲಿ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಹರಿತಾ ಇದೆ. ಈಗ R1 ಮೂಲಕ ವಿದ್ಯುತ್ ಪ್ರವಾಹ ಹರಿಯುವಂಥದ್ದು, R2 ಮೂಲಕ ಹರಿಯುವಂಥದ್ದು, R3 ಮೂಲಕ ಹರಿಯುವಂಥದ್ದು ಸೇಮ್ ಇರುತ್ತಾ? ಈಗ ಉದಾಹರಣೆಯನ್ನ ತಗೊಳ್ಳೋಣ. ನಿಮ್ಮ ಕ್ಲಾಸ್ನವರಿಗೆಲ್ಲ ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಿಮ್ಗೆ 3 ಗೇಟಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಉಂಟು. ನೀವು ಸ್ಕೂಲಲ್ಲಿ 3 ಗೇಟಿಂದ ಹೊರಗೆ ಹೋಗ್ಬಹುದು. ಮೊದಲನೇ ಗೇಟಲ್ಲಿ ನಿಂತ್ಕೊಂಡವ್ರು ಶಿಕ್ಷಕರು ನಿಂತ್ಕೊಂಡಿದ್ದಾರೆ, ಬಹಳ ಸ್ಟ್ರಿಕ್ಟ್ ಇದ್ದಾರೆ. 2ನೇ ಗೇಟಲ್ಲಿ ಮೀಡಿಯಂ, ಜಾಸ್ತಿ ಏನ್ ಸ್ಟ್ರಿಕ್ಟ್ ಇಲ್ಲ. 3ನೇ ಗೇಟಲ್ಲಿ ಬಹಳ ಲಿಬರಲ್ ಇರೋ ಟೀಚರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರು ಜಾಸ್ತಿ ನಿಮ್ಗೇನು ಕೇಳೋದಿಲ್ಲ. ಅವಾಗ ಏನ್ ಮಾಡ್ತೀರಿ ನೀವು? ಸಾಮಾನ್ಯವಾಗಿ I3 ಏನಿದೆ R3 ಇಂದ ಹೋಗ್ಲಿಕ್ಕೆ ಇಷ್ಟಪಡ್ತೀರಿ, ಯಾಕಂದ್ರೆ ಸ್ಟ್ರಿಕ್ಟ್ ಜಾಸ್ತಿ ಇಲ್ಲ ಅಲ್ವಾ? ಅದೇ ರೀತಿ ವಿದ್ಯುತ್ ಪ್ರವಾಹ ಏನಿದೆ ಅದು ರೋಧ ಕಡಿಮೆ ಇದ್ರೆ ಆ ಕಡೆ ಹೋಗ್ಲಿಕ್ಕೆ ಇಷ್ಟಪಡುತ್ತದೆ. ಹಾಗಾಗಿ ವಿದ್ಯುತ್ ಪ್ರವಾಹ ತಪ್ಪಾದ ಉತ್ತರ. ಇಲ್ಲಿ ರೋಧದ ಬೆಲೆ ಬೇರೆ ಬೇರೆ ಇದ್ರೆ ಹರಿಯುವಂತಹ ವಿದ್ಯುತ್ ಪ್ರವಾಹ ಕೂಡ ಬೇರೆ ಬೇರೆ ಆಗಿರುತ್ತದೆ. ಹಾಗಾಗಿ ಎಲ್ಲಾ ರೋಧಕಗಳಲ್ಲಿ ಒಂದೇ ರೀತಿಯಾಗಿ ಉಳಿಯೋದಿಲ್ಲ. ಆಪ್ಷನ್ ಬಿ ವಿಭವಾಂತರ. ಹೌದು, ಇದು ಸರಿಯಾದ ಉತ್ತರ. ನೋಡಿ, ಇಲ್ಲಿ ಈ ತುದಿ ಮತ್ತೆ ಈ ತುದಿ, ಇದರಲ್ಲಿ R1, R2, R3 ಇವು 3 ಒಂದಕ್ಕೊಂದು ಸಂಪರ್ಕವನ್ನ ಹೊಂದಿದೆ. ಇವುಗಳೆರಡಕ್ಕೂ, ಈ 2 ತುದಿಗಳಲ್ಲಿ, ಇವೆರಡು ತುದಿಗಳಲ್ಲಿ ಒಂದೇ ರೀತಿಯಾಗಿ ಉಳಿಯುವಂತದ್ದು ಯಾವುದು? ವಿಭವಾಂತರ. ಸರಿಯಾದ ಉತ್ತರ ಆಪ್ಷನ್ ಸಿ ರೋಧ. ತಪ್ಪು. ರೋಧದ ಬೆಲೆ ಬೇರೆ ಬೇರೆ ಆಗ್ಬಹುದು. ಆಪ್ಷನ್ ಡಿ ರೋಧಶೀಲತೆ. ರೋಧಶೀಲತೆ ಅಂದ್ರೆ ಇದು ಕೂಡ ತಪ್ಪಾದ ಉತ್ತರ. ಇಲ್ಲಿ ರೋಧಶೀಲತೆ ಅನ್ನುವಂಥದ್ದು, ಈಗ ನಾವು ಒಂದು ವಾಹಕವನ್ನ ಕನ್ಸಿಡರ್ ಮಾಡಿದ್ರೆ ಅದರ ಉದ್ದ 1 ಮೀಟರ್, ಅದರ ಅಡ್ಡ ಕೊಯ್ತ 1 ಮೀಟರ್ ಸ್ಕ್ವೇರ್ ಇದ್ದಾಗ ಅದು ಎಷ್ಟು ರೋಧವನ್ನ ಒಡ್ಡುತ್ತಾ ಇದೆ, ಅದನ್ನ ರೋಧಶೀಲತೆ ಅಂತ ಕರಿತೀವಿ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಭವಾಂತರ. ಥ್ಯಾಂಕ್ ಯು.